ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ನಾನು ಗೀತಾ ಜೈಬಾಯಿ. ಏರೋ ಇಂಡಿಯಾ 2025 ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇರುವ ಯಲಹಂಕ ವಾಯುಪಡೆ ನಿಲ್ದಾಣದಲ್ಲಿ ಫೆಬ್ರವರಿ 10 ರಿಂದ 14ರವರೆಗೆ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆಯವರೆಗೆ ಏರೋ ಇಂಡಿಯಾ ಅದ್ದೂರಿ ಕಾರ್ಯಕ್ರಮ ಏರ್ ಶೋವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಬಾರಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಮೊದಲ 3 ದಿನ ಅಂದರೆ 10, 11, 12 ದಿನದಂದು ವ್ಯಾಪಾರದ ಸಂದರ್ಶಕರಿಗೆ ಮಾತ್ರ ಮೀಸಲಾಗಿದೆ. ಉಳಿದ 2 ದಿನಗಳು ಅಂದರೆ 13, 14ರಂದು ಸಾರ್ವಜನಿಕರಿಗೆ ವೀಕ್ಷಿಸಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ರಕ್ಷಣಾ ಸಚಿವಾಲಯ ಆಯೋಜಿಸಿರುವ ಈ ಕಾರ್ಯಕ್ರಮವನ್ನು 2 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ದೇಶಗಳ ಮತ್ತು ಅಂತಾರಾಷ್ಟ್ರೀಯ ತಂಡಗಳು ಇದರಲ್ಲಿ ಭಾಗವಹಿಸಲಿದ್ದು ಇತ್ತೀಚಿನ ಹೊಸ ಆವಿಷ್ಕಾರಗಳನ್ನು ಪ್ರದರ್ಶಿಸಲಿವೆ. ವೈಮಾನಿಕ ಪ್ರದರ್ಶನಕ್ಕೆ ಬರಲು ಯಾವುದೇ ಟ್ರಾಫಿಕ್ ಸಮಸ್ಯೆ ಉಂಟಾಗಬಾರದೆಂದು ಯಲಹಂಕ ಸುತ್ತಮುತ್ತಲಿರುವ ರಸ್ತೆ ಮಾರ್ಗಗಳನ್ನು ಬದಲಾವಣೆ ಮಾಡಿದ್ದಾರೆ. ಬಾಗಲೂರು ನಿಟ್ಟೆ ಕಾಲೇಜ್ ಮುಖ್ಯ ರಸ್ತೆಯನ್ನು ಒನ್ವೇ ಮಾಡಿದ್ದು, ಬೇಕರಿ ಸರ್ಕಲ್, ಎಂಬಿಐಟಿ ಕ್ರಾಸ್, ಗೊರಗುಂಟೆಪಾಳ್ಯ, ಹೆಬ್ಬಾಳ ಮಾರ್ಗವಾಗಿ ಹೆಣ್ಣೂರು ಕ್ರಾಸ್, ನಾಗವಾರ ಜಂಕ್ಷನ್, ರೇವಾ ಜಂಕ್ಷನ್ ಹಾಗೂ ಹೆಸರುಘಟ್ಟ, ಚಿಕ್ಕಬಾಣಾವರ ಕಡೆಗೆ ಸಂಚಾರವನ್ನು ನಿಷೇಧಿಸಲಾಗಿದೆ. ಬೇರೆ ಬೇರೆ ದೇಶ ರಾಜ್ಯಗಳಿಂದ ಬರುವ ಜನರಿಗೆ ರಕ್ಷಣಾ ಪೂರ್ವ ಸಿದ್ಧತೆಗಳನ್ನು ಮಾಡಲಾಗಿದೆ. ಜಿಕೆವಿಕೆ, ಜಕ್ಕೂರು ಮೈದಾನಗಳಲ್ಲಿ ಉಚಿತ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಿದ್ದು, ಉಚಿತ ಎಸಿ ಬಸ್ಗಳ ಸೌಲಭ್ಯಗಳನ್ನು ಒದಗಿಸಿದೆ. ಏರ್ ಶೋ ಮುಗಿಯುವವರೆಗೂ ಯಾವುದೇ ರೀತಿಯಿಂದ ಪಕ್ಷಿಯ ಹಾರಾಟದಿಂದ ಏರ್ ಶೋ ಪ್ರದರ್ಶನಕ್ಕೆ ತೊಂದರೆ ಆಗಬಾರದೆಂದು ಯಲಹಂಕ ಸುತ್ತಮುತ್ತಲಿರುವ ಮಾಂಸದ ಅಂಗಡಿಗಳನ್ನು ಬ್ಯಾನ್ ಮಾಡಲಾಗಿದೆ. ಸಾರ್ವಜನಿಕರು ಕ್ಯಾಬ್, ಸಾರ್ವಜನಿಕ ಸಾರಿಗೆ, ಏರ್ ಶೋ ವೀಕ್ಷಿಸಲು ಪ್ರಯಾಣ ಮಾಡಿದರೆ ಟ್ರಾಫಿಕ್ ಕಂಟ್ರೋಲ್ ಮಾಡಬಹುದು. ಏರೋ ಇಂಡಿಯಾ ಹೇಗೆ ಪ್ರಾರಂಭವಾಯಿತು? ನರಸಿಂಹರಾವ್ ಪ್ರಭುತ್ವದಲ್ಲಿ ಎಕನಾಮಿಕ್ ರಿಫಾರ್ಮೇಷನ್ ಆಗುವ ಸಂದರ್ಭದಲ್ಲಿ ಇಂಡಿಯನ್ ಏವಿಯೇಷನ್ ಮಾರುಕಟ್ಟೆ ಇಡೀ ಪ್ರಪಂಚದಲ್ಲಿ ಬಾಗಿಲು ತೆರೆಯುತ್ತದೆ. ದೆಹಲಿಯ ಅಶೋಕ ಹೋಟೆಲ್ನಲ್ಲಿ ಇಂಡಿಯನ್ ಏವಿಯೇಷನ್ ಕಂಪನಿಯನ್ನು ಎಕ್ಸಿಬಿಷನ್ ಆರ್ಗನೈಸ್ ಮಾಡಲಾಗುತ್ತದೆ. ಐಎಫ್ಎಫ್ ನೇತೃತ್ವದಲ್ಲಿ ವೈಮಾನಿಕ ಪ್ರದರ್ಶನ ಮಾಡುವುದೆಂದು ಒಪ್ಪಂದ ಮಾಡಲಾಗುತ್ತದೆ. ಈ ಕಂಪನಿಯು ಡಿಸೆಂಬರ್ನಲ್ಲಿ ಏವಿಯಾನ್ 1993 ಎಂಬ ಹೆಸರಿನಲ್ಲಿ ಮೊದಲ ಬಾರಿಗೆ ಇಂಡಿಯಾ ಏರ್ ಶೋ ಯಲಹಂಕದಲ್ಲಿ ಕಂಡಕ್ಟ್ ಮಾಡಲಾಯಿತು. ಕೆಲವು ಉತ್ಪಾದನಾ ಘಟಕಗಳಿಂದ ತೊಂದರೆ ಉಂಟಾಗಿ ವಿಸಿಟರ್, ಎಕ್ಸಿಬ್ಯೂಟರ್ ತುಂಬಾ ಕಷ್ಟಪಡಬೇಕಾಗುತ್ತದೆ. ಆದ್ದರಿಂದ ಈ ಪ್ರದರ್ಶನವನ್ನು 2 ದಿನಗಳ ಕಾಲ ಮುಂದೂಡಲಾಗುತ್ತದೆ. ಇದೇ ಸಮಯದಲ್ಲಿ ಫ್ರೆಂಚ್ ಏರ್ಫೋರ್ಸ್ 2000ರಲ್ಲಿ ಏರೋಬ್ಯಾಟಿಕ್ ಡಿಸ್ಪ್ಲೇಯನ್ನು ಪರ್ಫಾರ್ಮ್ ಮಾಡುತ್ತಾರೆ. ಈ ಪ್ರದರ್ಶನವು ಅತ್ಯದ್ಭುತವಾಗಿ ಪ್ರದರ್ಶನವಾಗಿ ಜನರನ್ನು ಆಕರ್ಷಿಸುತ್ತದೆ. ಮಿನಿಸ್ಟರಿ ಡಿಫೆನ್ಸ್ ಕಂಪನಿಯು ವೈಮಾನಿಕ ಪ್ರದರ್ಶನವನ್ನು ಆಯೋಜಿಸಲು ಮತ್ತೆ ಸಜ್ಜಾಗುತ್ತದೆ. 1993ರಲ್ಲಿ ಆದ ತಂತ್ರಜ್ಞಾನದ ತೊಂದರೆಯನ್ನು ಸರಿಪಡಿಸಿಕೊಂಡು 3 ವರ್ಷಗಳ ನಂತರ ಅಂದರೆ 1996ರಲ್ಲಿ ಮತ್ತೆ ಏರೋ ಇಂಡಿಯಾ ಕಂಡಕ್ಟ್ ಮಾಡಲಾಗುತ್ತದೆ. ಕೆಲವು ಮೂಲಭೂತ ಸೌಕರ್ಯದ ಕೊರತೆಯಿಂದಾಗಿ ವಿದೇಶದ ಎಕ್ಸಿಬ್ಯೂಟರ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ. ಇಂತಹ ಸಮಯದಲ್ಲಿ ಯಲಹಂಕಕ್ಕೆ ಹೋಗಲು ಸರಿಯಾದ ರಸ್ತೆ ಮಾರ್ಗವೂ ಇರುವುದಿಲ್ಲ. ಆದ್ದರಿಂದ ಈ ಪ್ರದರ್ಶನವೂ ಸಹ ನಡೆಯುವುದಿಲ್ಲ. ಮತ್ತೆ 1998ರಲ್ಲಿ ಈ ಏರೋ ಪ್ರದರ್ಶನವನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಆದರೆ ವಾತಾವರಣ ತೊಂದರೆಯಿಂದಾಗಿ ಲೋ ಕ್ಲೌಡ್ ಇಂದಾಗಿ ಫೇಲು ಆಗುತ್ತದೆ. ಇಂತಹ ತೊಂದರೆಯಿಂದಾಗಿ ಬೆಂಗಳೂರಿನಲ್ಲಿ ಫೆಬ್ರವರಿ ತಿಂಗಳು ವಿಮಾನ ಪ್ರದರ್ಶನಕ್ಕೆ ಸೂಕ್ತವಾದ ವಾತಾವರಣವಿರುತ್ತದೆ ಎಂದು ನಿರ್ಧರಿಸಿ ಇಂಡಿಯನ್ ಏರ್ಫೋರ್ಸ್ ಆರ್ಗನೈಸರ್ಗೆ ಸಲಹೆಯನ್ನು ನೀಡುತ್ತದೆ. ಈ ಸಲಹೆ ಮೇರೆಗೆ ಆರ್ಗನೈಸ್ ಈ ಕಾರ್ಯಕ್ರಮವನ್ನು ಡಿಸೆಂಬರ್ 2000ಕ್ಕೆ ಮಾಡದೆ ಫೆಬ್ರವರಿ 2001ರಲ್ಲಿ ಕಂಡಕ್ಟ್ ಮಾಡಲಾಗುತ್ತದೆ. ಇದು ಇಂಡಿಯಾದ 3ನೇ ಬಾರಿಯ ಪ್ರಯತ್ನದ ಫಲದ ಪ್ರದರ್ಶನವಾಗಿತ್ತು. ಯಾವುದೇ ಅಡೆತಡೆ ಇಲ್ಲದೆ ಪ್ರದರ್ಶನವು ಯಶಸ್ವಿಯಾಗುತ್ತದೆ. ಈ ಏರೋ ಇಂಡಿಯಾ ಪ್ರದರ್ಶನ ಕಾರ್ಯಕ್ರಮಕ್ಕೆ ಅನೇಕ ಉದ್ಯಮಿಗಳು, ಕಂಪನಿಗಳು ಭಾಗವಹಿಸಲಿವೆ. ದೇಶ ವಿದೇಶಗಳಿಂದ ಏರೋಸ್ಪೇಸ್ ವಾಯುಯಾನದ ಅದ್ಭುತ ಪ್ರದರ್ಶನ ನೋಡಲು ಸಾರ್ವಜನಿಕರು ಸಜ್ಜಾಗಿದ್ದಾರೆ. ಅಡ್ವಾನ್ಸ್ ಟೆಕ್ನಾಲಜಿ ಪ್ರದರ್ಶನವನ್ನು ದೇಶದ ಮಿಲಿಟರಿ ಸೇನೆಯ ಸಾಮರ್ಥ್ಯವನ್ನು ತೋರಿಸುವ ವೇದಿಕೆಯೇ ಈ ಏರೋ ಇಂಡಿಯಾ. ಡಿಫೆನ್ಸ್ ಮಿನಿಸ್ಟರ್ ಇಂಡಿಯಾ, DRDU, ಡಿಫೆನ್ಸ್ ಎಕ್ಸಿಬಿಷನ್ ಆರ್ಗನೈಸೇಷನ್, ಯೂನಿಯನ್ ಏವಿಯೇಷನ್ ಮಿನಿಸ್ಟರಿ ಸಹಯೋಗದೊಂದಿಗೆ ಈ ಏರೋ ಇಂಡಿಯಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಮ್ಮ ದೇಶದಲ್ಲಿ ತಯಾರಾದಂತಹ ಹೆಲಿಕಾಪ್ಟರ್, ಯುದ್ಧ ವಿಮಾನಗಳು, ಡ್ರೋನ್ಸ್, ಏರೋಪ್ಲೇನ್ ಟೆಕ್ನಾಲಜಿ, ಜಾಗತಿಕ ನೆಟ್ವರ್ಕಿಂಗ್, ಅದ್ಭುತವಾದ ಫ್ಲೈಓವರ್, ಏರೋಬ್ಯಾಟಿಕ್ ಪ್ರದರ್ಶನ, ಇತ್ತೀಚಿನ ತಂತ್ರಜ್ಞಾನವನ್ನು ಪ್ರದರ್ಶಿಸಲಾಗುತ್ತದೆ. 140 ಉತ್ಪಾದಕ ಕಂಪನಿಗಳು ಇದರಲ್ಲಿ ಭಾಗವಹಿಸಲು ನೋಂದಣಿಯಾಗಿದೆ.
ಕೆಲವು ಮಾಹಿತಿ ಪ್ರಕಾರ ವಿದೇಶದಿಂದ 500 ಕಂಪನಿಗಳು ಈ ಏರ್ ಶೋ ಪ್ರದರ್ಶನದಲ್ಲಿ ಭಾಗವಹಿಸುತ್ತಿವೆ ಎಂದು ಹೇಳಲಾಗುತ್ತದೆ. 2023ರ ಅಂಕಿಅಂಶದ ಪ್ರಕಾರ 27 ದೇಶಗಳು, 800 ಎಕ್ಸಿಬಿಟರ್ಸ್ಗಳು, ಬಿಸಿನೆಸ್ ಇನ್ವೆಸ್ಟರ್ಗಳು ಪಾರ್ಟಿಸಿಪೇಟ್ ಮಾಡಿದ್ದರು. ಇದರಲ್ಲಿ ಇನ್ವೆಸ್ಟ್ಮೆಂಟ್ ನೋಡುವುದಾದರೆ 250 ಪಾರ್ಟ್ನರ್ಶಿಪ್ನಿಂದ 75,000 ಕೋಟಿ ಬಿಸಿನೆಸ್ ಜನರೇಟ್ ಮಾಡಿದ್ದರು 2023ರ ಕಾರ್ಯಕ್ರಮದಲ್ಲಿ. 2025ರಲ್ಲಿ ನಡೆಯುತ್ತಿರುವ ಈ ಏರ್ ಶೋ ಕಾರ್ಯಕ್ರಮವು ದೇಶಕ್ಕೆ ಎಷ್ಟು ಆದಾಯವನ್ನು ಗಳಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ದೇಶ ವಿದೇಶಗಳಿಂದ ವ್ಯಾಪಾರದ ದೃಷ್ಟಿಯಿಂದ ಈ ಅದ್ಭುತ ವಾಯುಯಾನ ತಂತ್ರಜ್ಞಾನ ಪ್ರದರ್ಶನವು ವೈಮಾನಿಕ ರೋಮಾಂಚಕ ಪ್ರದರ್ಶನಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಪಾಸ್ಗಳ ಮೂಲಕ ಪ್ರವೇಶವನ್ನು ಮಾಡಲಾಗಿದೆ. ಬಿಸಿನೆಸ್ ಪಾಸ್ ಪಡೆಯುವ ಭಾರತೀಯ ಪ್ರಜೆಗಳಿಗೆ 5,000 ರು ಶುಲ್ಕವನ್ನು ನಿಗದಿಪಡಿಸಿದೆ. ವಿದೇಶಿ ಪ್ರಜೆಗಳಿಗೆ $50 ನಿಗದಿಪಡಿಸಿದೆ. ADVA ಪಾಸ್ ಪಡೆಯುವ ಭಾರತೀಯ ಪ್ರಜೆಗಳಿಗೆ 1,000 ರು ಶುಲ್ಕವನ್ನು, ವಿದೇಶಿ ಪ್ರಜೆಗಳಿಗೆ $50 ಶುಲ್ಕವನ್ನು ನಿಗದಿಪಡಿಸಿದೆ. ಸಾಮಾನ್ಯ ಸಂದರ್ಶಕರ ಪಾಸ್ ಪಡೆಯುವ ಭಾರತೀಯ ಪ್ರಜೆಗಳಿಗೆ 2,500 ರು ಶುಲ್ಕವನ್ನು, ವಿದೇಶಿ ಪ್ರಜೆಗಳಿಗೆ $50 ಶುಲ್ಕವನ್ನು ನಿಗದಿಪಡಿಸಲಾಗಿದೆ. GST ಸೇರಿದಂತೆ ಭಾರತೀಯ ಕಂಪನಿಗಳಿಗೆ 40,000 ನೋಂದಣಿ ಶುಲ್ಕವನ್ನು ನಿಗದಿಪಡಿಸಿದೆ. ವಿದೇಶಿ ಕಂಪನಿಗಳಿಗೆ $700 ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಡ್ರೋನ್ಗಳಿಂದ ಏರೋಬ್ಯಾಟಿಕ್ ಪ್ರದರ್ಶನ, ಜಂಟಿ ಉದ್ಯಮ, ಸರ್ಕಾರಿ ಒಪ್ಪಂದಗಳು, ರಕ್ಷಣಾ ಖರೀದಿ ಒಪ್ಪಂದಗಳನ್ನು ಅನ್ವೇಷಿಸಲು ಈ ಪ್ರದರ್ಶನವು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ.